ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನಂಜುಂಡೇಗೌಡರ ಒಂದು ಹಿನ್ನೆಲೆಯನ್ನು ತಮಗೆ ಹೇಳಲೇಬೇಕಾದದ್ದು ಅನಿವಾರ್ಯ. ಅವರು 2018ನೇ ಸಾಲಿನ ಸಹಾಯಧನ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಹಲವಾರು ನಿರ್ಮಾಪಕರಿಂದ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟು ಅವರಿಂದ ಸಹಕಾರವನ್ನು ಪಡೆದಿರುವಂಥದ್ದು ವಿಧಾನಸೌಧ, ವಿಕಾಸಸೌಧ ಮತ್ತು ವಾರ್ತಾ ಇಲಾಖೆಯ ಮೂಲೆ ಗೋಡೆಯಲ್ಲೂ ಸಹ ಆ ವಿಷಯಗಳನ್ನು ನಾವು ಕೇಳಿದ್ದೇವೆ. ಅವರು ಏನಂದರೆ ಒಬ್ಬ ನಿರ್ದೇಶಕನಾಗಿ ಅವರು ವರ್ತಿಸ್ತಿಲ್ಲ. ಪ್ರತಿದಿನ ಅವರ ವೃತ್ತಿ ಏನಪ್ಪ ಅಂದರೆ ಬೆಳಿಗ್ಗೆ ಹೇಳೋದು, ಎಲ್ಲ ಮಂತ್ರಿಗಳ ಮನೆಗಳ ಹತ್ರ ಹೋಗೋದು, ವಿಧಾನಸೌಧ, ವಿಕಾಸಸೌಧ ಮತ್ತು ವಾರ್ತಾ ಇಲಾಖೆಗೆ ಒಂದು ರೌಂಡ್ ಹೊಡೆದು ಅಲ್ಲಿ ಆ ಸರ್ಕಾರ ಮತ್ತು ಚಲನಚಿತ್ರರಂಗದ ಒಬ್ಬ ಏಜೆಂಟ್ನಂತೆ ವರ್ತಿಸ್ತಿರೋದು ಭಾಳಷ್ಟು ಜನ ಗಮನಿಸಿದ್ದೀರಿ, ತಮಗೆ ಗೊತ್ತಿದೆ. ಅದಕ್ಕೆ ಭಾಳ ಚಿಕ್ಕ ಉದಾಹರಣೆ ಅಂದರೆ 2018ನೇ ಸಾಲಿನಲ್ಲಿ ಅವರು ಸಹಾಯಧನಕ್ಕೆ ಅಧ್ಯಕ್ಷರಾಗ್ತಾರೆ ಸಮಿತಿಗೆ. 2019ರಲ್ಲಿ ಅವರು ಆಯ್ಕೆ ಪ್ರಶಸ್ತಿ ಸಮಿತಿಗೂ ಸಹ ಅಧ್ಯಕ್ಷರಾಗ್ತಾರೆ. ಅಲ್ಲಿನ ವಾರ್ತಾ ಇಲಾಖೆಯ ಏನು ಒಂದು ಕಾನೂನಿನಂತೆ ಒಮ್ಮೆ ಆದವರು 3 ವರ್ಷಗಳ ಕಾಲ ಮತ್ತೊಮ್ಮೆ ಆಗೋಗಿಲ್ಲ. ಇಲ್ಲಿ ಅದನ್ನು ಧಿಕ್ಕರಿಸಿ ಅವರನ್ನು ಮತ್ತೆ 2019ಕ್ಕೆ ಆಯ್ಕೆ ಸಮಿತಿಗೆ ಮಾಡ್ತಾರೆ ಅನ್ನೋದರಲ್ಲಿ ಅವರ ಹಿತಾಸಕ್ತಿ ಏನಿದೆ ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ಹಿಡಿತವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಾವು ಗಮನಿಸಿದ್ದೀರಿ. ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅಲ್ಲದೆ ಇವರು ತಮ್ಮ ಏಜೆಂಟ್ಗಳನ್ನು ಬೇರೆ ಬೇರೆ ಅವರ ಮೂಲಕ ಯಾವ್ಯಾವ ಚಿತ್ರಗಳಿಗೆ ಸಬ್ಸಿಡಿ ಕೊಡಬೇಕಾಗಿತ್ತು ಅನ್ನೋದು 2018ರಲ್ಲಿ ಮುಗಿದೋಯ್ತು. ಅದು ಹಲವಾರು ವಿವಾದಗಳನ್ನು ಹುಟ್ಟಾಕಿ ಕೆಲವರು ಕೋರ್ಟ್ಗೂ ಹೋಗಿದ್ದಾರೆ ಆ ವಿಷಯದಲ್ಲಿ. 2019ರಲ್ಲಿ ಏನು ಅವರು ಅವರ ಅಧ್ಯಕ್ಷತೆಯಲ್ಲಿ ನೀಡಿದಂಥ ಪ್ರಶಸ್ತಿಯನ್ನು ಹಿರಿಯ ನಟರಾದಂಥ ಕಿಚ್ಚ ಸುದೀಪ್ರವರು ತಿರಸ್ಕರಿಸಿರೋದು ಹಲವಾರು ಸಂಶಯಗಳನ್ನು ಹುಟ್ಟಾಗ್ತದೆ. ಇಲ್ಲಿ ನಾವು ಮೊದಲಿಂದ ಗಮನಿಸ್ತಾ ಇದ್ದಿದ್ದು ರಾಜ್ಯ ಪ್ರಶಸ್ತಿಗಳನ್ನು ಸದಭಿರುಚಿಯ ಚಿತ್ರಗಳಿಗೆ, ವಿಶೇಷವಾಗಿ ಸಾಮಾಜಿಕವಾಗಿ ಪರಿಣಾಮ ಬೀರುವಂಥ ಚಿತ್ರಗಳನ್ನು ಗಮನಿಸಿ ಆ ಚಿತ್ರಗಳಿಗೆ ಪ್ರಶಸ್ತಿಯನ್ನು ನೀಡುತ್ತಿದ್ದು ಪರಿಪಾಠ ಆಗಿತ್ತು. ಆದರೆ ಈ ಬಾರಿ ಕಮರ್ಷಿಯಲ್ ಚಿತ್ರಕ್ಕೆ ಅವರು ಅತ್ಯುತ್ತಮ ಚಿತ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಆಯ್ಕೆ ಇದೆ. ಯಶಸ್ವಿ ಆದಂಥ ಸಿನಿಮಾಗಳು, ಹಿಂದೆ ದರ್ಶನ್ ಅವ್ರ ಸಿನಿಮಾ, KGF ಸಿನಿಮಾಗಳನ್ನು ಅತ್ಯಂತ ಯಶಸ್ವಿ ಸಿನಿಮಾಗಳಿಗೆ ನೀಡುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ಸಾಲಿನಲ್ಲಿ ಈ ಸಲ ಬೇರೆ ಯಾವುದೋ ಚಿತ್ರ ಕೊಟ್ಟಿದ್ದಾರೆ. ಆ ಸಿನಿಮಾ ಯಾವಾಗ ಬಂತು ಯಾವಾಗ ಹೋಯ್ತು ಗೊತ್ತಿಲ್ಲ. ಅಲ್ಲದೆ 2ನೇ ಅತ್ಯುತ್ತಮ ಚಿತ್ರ ಅಂಥೇಳಿ ಲವ್ ಮಾಕ್ಟೇಲ್ ಅಂತ ಒಂದು ಕಮರ್ಷಿಯಲ್ ಚಿತ್ರವನ್ನು ಆಯ್ಕೆ ಮಾಡಿದ್ದಾರೆ. ಅಲ್ಲದೆ ನನಗೆ ಬಹಳ ನೋವಾಗಿದ್ದೇನಪ್ಪ ಅಂದರೆ ನಾಡೋಜ ಬರಗೂರು ರಾಮಚಂದ್ರಪ್ಪರವರ ಅಮೃತಮತಿ ಚಿತ್ರ. ಆ ಅಮೃತಮತಿ ಚಿತ್ರ ಹಲವಾರು ವಿದೇಶಗಳ ಚಲನಚಿತ್ರೋತ್ಸವದಲ್ಲಿ ಮೆಚ್ಚುಗೆಯನ್ನು ಪಡೆದು ಪ್ರಶಸ್ತಿಯನ್ನು ಪಡೆದು ಅತ್ಯುತ್ತಮ ಚಿತ್ರ ಅಂಥೇಳಿ ಅದು ಈಗಾಗಲೇ ಎಲ್ಲರಿಗೂ ಗಮನದಲ್ಲಿದೆ. ಆ ಚಿತ್ರದ ನಾಯಕ ನಟಿಗೆ ನಾವೆಲ್ಲರೂ ಅತ್ಯುತ್ತಮ ನಾಯಕ ನಟಿ ಬರ್ಬೋದು ಅಂತ ನನಗೆ ಅಂದ್ಕೊಂಡಿದ್ದೆ. ಆದರೆ ನಂಜುಂಡೇಗೌಡರು ಅವರು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದರೋ ಅದು ಸಂಶಯ ಬರ್ತಾಯಿದೆ. ಜೊತೆಗೆ ಅವರು ಆಯ್ಕೆ ಮಾಡಿರುವಂಥ ಹಲವಾರು ಚಿತ್ರಗಳು ಸಹ ನಮ್ಮೆಲ್ಲರಿಗೆ ಸಂಶಯ ಇದೆ. ಅದೆಲ್ಲದಕ್ಕೂ ಕಾರಣ ಸುದೀಪ್ರವರು ತಮ್ಮ ಏನು ನೀಡಿದಂಥ ಪ್ರಶಸ್ತಿನ ತಿರಸ್ಕಾರ ಮಾಡಿರುವಂಥದ್ದು. ಅಲ್ಲದೆ ಇವರು ಪ್ರತಿ ಬಾರಿ ಆಯ್ಕೆ ಮಾಡುವ ಸಮಿತಿಗೆ ತಮ್ಮದೇ ಚೇಲಾಗಳನ್ನು ಅವರು ಸಮಿತಿಯ ಸದಸ್ಯರನ್ನಾಗಿ ಹಾಕ್ಕೊಂಡು ಅವ್ರ ಮೂಲಕ ವ್ಯಾಪಾರ ಮಾಡ್ತಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದ್ದರೂ ಸಹ ಇದು 2019 ಆಗಲಿ ನಂತರ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರೋಣ ಅಂತ ನಾವು ಅಂದ್ಕೊಂಡಿದ್ದೆ. ಸೊ ಈ ರೀತಿ ಹಲವಾರು ಚಿತ್ರಗಳಿಗೆ ಅನ್ಯಾಯ ಆಗಿದೆ. ಜೊತೆಗೆ ನನ್ನ ಚಿತ್ರಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ.